ರಾಯಚೂರಿನಲ್ಲಿ ಸಂಸದ ನಿವೃತ್ತ ಐಎಎಸ್ ಅಧಿಕಾರಿ ಜಿ ಕುಮಾರ್ ನಾಯಕ್ ಹೇಳಿಕೆ. ಮೂಡಾ ಪ್ರಕರಣದಲ್ಲಿ ಕುಮಾರ್ ನಾಯಕ್ ಹೆಸರು ಉಲ್ಲೇಖ ವಿಚಾರ. ವಿಪಕ್ಷ ನಾಯಕ ಆರ್ ಅಶೋಕ್ ಸಂಸದ ಕುಮಾರ್ ನಾಯಕ್ ರಾಜೀನಾಮೆಗೆ ಆಗ್ರಹ ವಿಚಾರ. ರಾಯಚೂರಿನಲ್ಲಿ ಸಂಸದ ಕುಮಾರ್ ನಾಯಕ್ ಪ್ರತಿಕ್ರಿಯೆ. ರಾಜೀನಾಮೆ ಯಾರೂ ಕೇಳುತ್ತಿಲ್ಲ, ಡೇ 1 ನಿಂದ ಹೇಳ್ತಿದ್ದೀನಿ, ನಾನು ಇದರಲ್ಲಿ ಯಾವುದೇ ಕ್ರಿಮಿನಾಲಿಟಿ ಗಮನಿಸಿಲ್ಲ. ವಿಪಕ್ಷದವರು ರಾಜೀನಾಮೆ ಕೇಳುತ್ತಿದ್ದಾರೆ, ಕೇಳಿದರೆ ನಾನೇನು ಹೇಳಲಿ? ನನ್ನ ಸುಮ್ಮನೆ ಪುಕ್ಸಟ್ಟೆ ಯಾರು MP ಮಾಡಿಲ್ಲ. ರಾಯಚೂರಿನಲ್ಲಿರುವವರು ನನ್ನನ್ನು ಎಲೆಕ್ಟ್ ಮಾಡಿ ನನಗೆ 80,000 ಓಟ್ ಹಾಕಿ ಕಳುಹಿಸುತ್ತಾರೆ. ಅವರ ನಂಬಿಕೆಗೆ ಪ್ರೀತಿಗೆ ದ್ರೋಹ ಮಾಡಿಲ್ಲ. ಯಾರು ಕೇಳಿದ್ರು ಅಂತ ರಾಜೀನಾಮೆ ಕೊಡೋದಾ? ಅವರು ಕೇಳೋದು ಹೇಗೆ, ನಾನು ಕೊಡೋದು ಹೇಗೆ? ಕಾನೂನಾತ್ಮಕವಾಗಿಯೇ ಎಲೆಕ್ಷನ್ ಮಾಡಿದ್ದೇನೆ ಅಂತ ಕುಮಾರ್ ನಾಯಕ್ ಪ್ರತಿಕ್ರಿಯೆ. ಲೋಕಾಯುಕ್ತ ಅಧಿಕಾರಿಗಳಿಗೆ ಏನು ಕಂಡಿದೆ ಹೇಳಿ, ಪೂರ್ತಿ ಆವಾಗ ನಾನು ಉತ್ತರ ಹೇಳ್ತೀನಿ. ಸಂಪೂರ್ಣವಾಗಿ ನನ್ನ ಬಳಿ ವರದಿ ಬಂದ ಬಳಿಕ ಹೇಳ್ತೀನಿ. ಉಳಿದದ್ದು ಊಹೆ ಮಾಡಿಕೊಂಡು ಹೇಳೋದು ತಪ್ಪಾಗುತ್ತೆ. ಜಿಮೆಟ್ರಿಕಲ್ ಉದಾಹರಣೆ ಪ್ರಕಾರ ಹೇಳ್ತಿದೆ. ಒಂದು ದಿನಕ್ಕೆ ನೋಡಿದರೆ ಲೈನ್ ಕಾಣುತ್ತೆ, ಮತ್ತೊಂದು ಬದಿಯಲ್ಲಿ ನೋಡಿದರೆ ಪಾಯಿಂಟ್ ಕಾಣುತ್ತೆ. ಇದು ಅದೇ ಥರ. ಅವರು ಹೇಗೆ ನಾವು ಮಾಡಿದ್ದು ತಪ್ಪು ಅಂತ ಹೇಳ್ತಿದ್ದಾರೆ, ನಾವು ಯಾವ ರೀತಿ ಅದು ಹಂಗಲ್ಲ ಅಂತೀವಿ. ಇದರಿಂದ ಏನೇನಾಯಿತು ಅಂತ ಹೇಳಲಾಗ್ತಿದೆಯೋ ಅವೆಲ್ಲ ಸರಿಯಿಲ್ಲವೆಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. This is an act which was done in a routine course in a deputy commissioner's office. ಅಲ್ಲಿ ನಾನು ಡೆಪ್ಟಿ ಕಮಿಷನರ್, ನನ್ನ ಕೆಳಗೆ ಅಸಿಸ್ಟೆಂಟ್ ಕಮಿಷನರ್, ಇಲ್ಲ ತಹಶೀಲ್ದಾರ್, ಅವರು ರೆವಿನ್ಯೂ ಇನ್ಸ್ಪೆಕ್ಟರ್, ಅಷ್ಟೇ 4 ಜನ ಅಂತ ಹೇಳಿದ್ದಾರೆ. ನೀವು ಒಂದು ನಿಮಿಷ, ನೀವು ಹಗರಣ ಅಂತ ಹೇಳೋ ಸಂದರ್ಭದಲ್ಲಿ ಎಲಿನೇಷನ್ ಮಾಡಿದ ಹಗರಣ ಅಂತ ಹೇಳ್ತಿದ್ರೆ ನಾನು ಅದನ್ನು ಡಿಫೆಂಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಇಫ್ ಯು ಸೇ ಸಮಥಿಂಗ್ ಎಲ್ಸ್ ಇಸ್ ಹಗರಣ, ಯು ಸರ್ಚ್ ಫಾರ್ ಇಟ್. ಮೂಡ ಏನು ಬೀಡ ಏನು ಬೇಕಾದಷ್ಟಿದ್ದ ಹೋಗಿ. ನಾವು ಮಾಹಿತಿ ಕೊಟ್ಟು ಅದಕ್ಕೆ ನಾನು ಹೇಳ್ತಾ ಇರೋದು ಲೋಕಾಯುಕ್ತದವರು ಏನು ಹೇಳಿದ್ದಾರೆ ಅನ್ನೋದನ್ನು ನಾನು ಪೂರ್ಣವಾಗಿ ಪರಿಶೀಲನೆ ಮಾಡ್ದೇನೆ ಕಂಪ್ಲೀಟ್ ಆಗಿ ನಾನು ಉತ್ತರ ಹೇಳೋದು ಕಷ್ಟ ಆಗುತ್ತೆ. ನನಗೆ ಮುಂದೆ ಇರೋವಂಥದ್ದು ನ್ಯೂಸ್ ಪೇಪರ್ಗಳಲ್ಲಿ ಬಂದಿರೋವಂಥ ವಿಷಯ ಹೇಳ್ತಾ ಇದ್ದೀವಿ. ಅವರು ಎತ್ತಿರುವಂಥ ಪ್ರಶ್ನೆಗಳ ಬಗ್ಗೆ ಅವರಿಗೆ ತಿಳುವಳಿಕೆ ಏನು ಬಂದಿದೆ ಅದನ್ನು ಅವರು ಬರೆದಿದ್ದಾರೆ. ನಾನು ನನಗೆ ತಿಳುವಳಿಕೆ ಪ್ರಕಾರ ಅವರು ಬರೆದಿರೋದ್ರಲ್ಲಿ ಅಥವಾ ಅವರು ಏನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ವರದಿ ಇದೆ ಅಂಥೇಳಿ ಅದಕ್ಕೆ ಉತ್ತರ ಕೊಡುವಂಥದ್ದು ನಾವು ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ನಾನು ಹೇಳ್ತಾ ಇರೋದು ಪ್ರತಿ ಸಲ ಮತ್ತೊಮ್ಮೆ ಅಷ್ಟೇ. ನಾನು ಲ್ಯಾಂಡ್ ಅಕ್ವಿಷನ್ ಆಕ್ಟ್ ಇದ್ದಂಥ ಸಂದರ್ಭದಲ್ಲಿ ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟಲ್ಲಿ ಒಂದು ಆಗಿದೆ, ಅದರಲ್ಲಿ ಏನಾಗಿದೆ ಅನ್ನೋದನ್ನು ನಾನು ಕಂಡುಬಿಟ್ಕೊಂಡು ನೋಡಿದ್ದೀನಿ. ಡಿನೋಟಿಫಿಕೇಷನ್ ಆಗಿದೆ ಆ್ಯಕ್ಟ್ ಒಳಗೆ. ಲ್ಯಾಂಡ್ ರೆವಿನ್ಯೂ ಆ್ಯಕ್ಟಲ್ಲಿ ಏನು ಮಾಡಬೇಕು ಅಂತೇಳಿ ಡೆಪ್ಟಿ ಕಮಿಷನರ್ಸ್ಗೆ ಇದೆ, ಅದನ್ನು ಎಲಿನೇಷನ್ ಮಾಡಲಿಕ್ಕೆ ಅವಕಾಶ ಇದೆ. ಆ ಒಂದು ಅವಕಾಶವನ್ನು ನಾನು ಉಪಯೋಗಿಸ್ಕೊಂಡಿದ್ದೇನೆ. ಆಮೇಲೆ ಆ ಲ್ಯಾಂಡು ಅಲ್ಲೇ ಉಳ್ಕೋಬೇಕಾ, ಪ್ಲಾಟ್ಸ್ಗಳಾಗಬೇಕಾ, ಅಥವಾ ಇನ್ನೇನೋ ಇಂಡಸ್ಟ್ರಿಯಲ್ ಎಸ್ಟೇಟ್ ಬರಬೇಕಾ, ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಬರಬೇಕಾ, ಏನು ಬರಬೇಕು ಅನ್ನೋದನ್ನು ಅಪ್ರೂವಲ್ ಕೊಡುವಂಥದ್ದು ಮೂಡ ಅಂತ ಹೇಳ್ತಾ ಇದ್ದೀನಿ. ಆದಮೇಲೆ ಕೊನೆಗೆ ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟಲ್ಲಿ ಏನು ಬದಲಾವಣೆಗಳಾಗಿದ್ದಾವೆ ಮತ್ತು ಇವತ್ತಿನ ದಿವಸ ನಮ್ಮ ಕಣ್ಣಿಗೆ ದೊಡ್ಡದು ಅಂತ ಕಾಣಿಸ್ತಾ ಇರೋದಲ್ಲ, ಅದರದ್ದು ಏನು ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಲ್ಯಾಂಡ್ ಅಕ್ವಿಷನ್ ಆ್ಯಕ್ಟ್ ಇದ್ದಂಥ ಸಂದರ್ಭದಲ್ಲಿ ಗೈಡೆನ್ಸ್ ವ್ಯಾಲ್ಯೂ ಇರ್ತಾ ಇತ್ತು. ಆಮೇಲೆ 12-13ರಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇದ್ರ ಬದಲಾವಣೆ ಮಾಡಿಕೊಂಡು 3 ಟೈಮ್ಸು 3 ಟೈಮ್ಸು 4 ಟೈಮ್ಸ್ ಅಂತ ಮಾಡಿದರು. ಅದಾದ ನಂತರ ಈ 2ರಿಂದನೂ ನಾವು ಈ ನಗರೀಕರಣದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಆಗೋದಿಲ್ಲ. ಮಧ್ಯಮ ವರ್ಗದವರಿಗೆ ನಾವು ಸೈಟ್ಗಳು ಕೊಡಬೇಕು ಅಂತಾದರೆ, ಒಂದಾದರೂ ಸೈಟ್ ಕೊಡಬೇಕು ಅಂತ ಹೇಳಿದ್ರೆ ರೈತನ ನಾವು ನಮ್ಮ ಪಾರ್ಟ್ನರ್ ಅಂತ ತಗೊಳ್ಕೋಬೇಕು, ಇಲ್ಲದೆ ಹೋದರೆ ಸಾಧ್ಯವೇ ಇಲ್ಲ ಅನ್ನೋದನ್ನು ನಾವು ಮನಗಂಡಿದ್ದೇವೆ. ಸರ್ಕಾರಗಳು ಮನಗಂಡಿದ್ದಾವೆ. ಸರ್ಕಾರಗಳ ಆದೇಶ ಇದೆ, ಸ್ಕೀಮ್ ಇದೆ. ಕರ್ನಾಟಕ ಮಾತ್ರ ಅಲ್ಲ, ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು ಎಲ್ಲ ಕಡೆ ಈ ಸ್ಕೀಮ್ ಇದೆ. ಲ್ಯಾಂಡ್ ಪೂಲಿಂಗ್ ಅಂತ ಕರೀತಾ ಇದ್ದಾರೆ. ನಿಮಗೆಲ್ಲ ಗೊತ್ತಿದೆ ನಿಮಗೆ ಇದು. ದಿಸ್ ವಾಟ್ ಇಟ್ ಈಸ್. ಮಾಡೋಂಥ ಸಂದರ್ಭದಲ್ಲಿ ಅವನು ಪಾರ್ಟ್ನರ್ ಇದ್ದಾನೆ. ಯು ಕಾಂಟ್ ಡಿಸ್ಮಿಸ್ ಹಿಮ್ ಬೈ ಗಿವಿಂಗ್ ಸಮ್ hundreds of rupees or a couple of lakhs of rupees. ಅರ್ಬನ್ ಲ್ಯಾಂಡ್ ಈಸ್ ಸಬ್ಸ್ಟ್ಯಾನ್ಷಿಯಲಿ ವ್ಯಾಲ್ಯೂಯಬಲ್. 3.5 acres ಅಂತ ಹೇಳಿದ್ರೆ ಅದಕ್ಕೆ ಎಷ್ಟು ಸೈಟ್ ಬರಬೇಕು ಅನ್ನೋದನ್ನು ಅವರು ಸ್ಕೀಮ್ ಪ್ರಕಾರ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ದ್ಯಾಟ್ ಇಸ್ ಆಲ್ ಇಟ್ ಈಸ್. ನಮಗೆ ಆ ದೃಷ್ಟಿಯಿಂದ ನೋಡಬೇಕೆ ಹೊರತು ನಾವು ಲ್ಯಾಂಡ್ ಅಕ್ವಿಷನ್ ದೃಷ್ಟಿಯಿಂದ, ನಾವು 2004 ಇದ್ದ ದೃಷ್ಟಿಯಿಂದ ನೋಡ್ತು ಅಂತ ಹೇಳಿದ್ರೆ 2004ರಲ್ಲಿ ನನಗೆ ಇವೆಲ್ಲದರ ಬಗ್ಗೆ ಮಾಹಿತಿ ಇದೆ ಅಂತ ಆಗುತ್ತೆ. ಅದು ತಪ್ಪು ಅಂತ ಹೇಳ್ತಾರೆ. ಅಲ್ಲ, ನಾನು ಆ ಥರ ಪ್ರತಿಕ್ರಿಯೆ ಎಲ್ಲ ಕೊಡೋದು ತಪ್ಪಾಗ್ತದೆ. ಬೇಸಿಕಲಿ ವಾಟ್ ಐ ಆಮ್ ಸೆಲ್ಲಿಂಗ್ ಈಸ್ ಇನ್ ರೆಸ್ಪಾನ್ಸ್ ಟು ವಾಟ್ ಯು ಹ್ಯಾವ್ ರಿಟರ್ನ್. ದಟ್ ಈಸ್ ಆಲ್ಸೋ ನಾಟ್ ಕಂಪ್ಲೀಟ್. ಥೌಸಂಡ್ಸ್ ಆಫ್ ಪೇಜಸ್ ಆರ್ ದೇರ್. ಅಲ್ಲ, ನೀವೇ ರಿಪೋರ್ಟ್ ಮಾಡಿರೋದನ್ನ ದಯವಿಟ್ಟು ನೋಡಿ. ಅದರಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಗೊತ್ತಾಗುತ್ತೆ. ಅವರಲ್ಲಿ ರಾಜೀನಾಮೆ ಯಾರು ಕೇಳ್ತಾ ಇಲ್ಲ. ಅದರಲ್ಲಿ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂ ಅಂತ ಹೇಳಿದ್ದಾರೆ. ನಿನ್ನೆ ಬಂದಿರೋದ್ರಲ್ಲಿ ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ನೋಡಿ. ಫ್ರಮ್ ದ ಡೇ 1 ಐ ಹ್ಯಾವ್ ಬಿನ್ ಟೆಲಿಂಗ್ ಯು ದಟ್ ಐ ಡೋಂಟ್ ಫೈಂಡ್ ಎನಿ ಕ್ರಿಮಿನಾಲಿಟಿ ಇನ್ ದ ಹೋಲ್ ಅಫೇರ್.
ಏನು ಹೇಳ, ನೀವು ಇಷ್ಟು ಪುಕ್ಸಟ್ಟೆ ಯಾರು ನನಗೆ MP ಮಾಡಿಲ್ಲರಿ. ನೀವು ರಾಯಚೂರನ್ನು ನನಗೆ ಎಲೆಕ್ಟ್ ಮಾಡಿ 80,000 ವೋಟ್ ಹಾಕಿ ಕಳಿಸಿದ್ದೀವಿ. ನಾನು ಅವರ ಒಂದು ನಂಬಿಕೆಗೆ ಪ್ರೀತಿಗೆ ನಾನೇನು ದ್ರೋಹ ಮಾಡಿಲ್ಲ. ನಾನು ಅದನ್ನು ಮಾತ್ರ ನಾವು ಖಂಡಿತವಾಗಿ ಹೇಳ್ತೀನಿ. ಯಾರೋ ಕೇಳಿದ್ರು ಅಂತೇಳಿ ರಾಜೀನಾಮೆ ಯಾತದು ನಾವೇ ಹೇಳೋದು, ಅವ್ರು ಕೇಳೋರು ಹೆಂಗೆ, ನಾವು ಕೊಡೋದು ಹೆಂಗೆ? ಸರಿ, ನೀವು ಕಾನೂನು ರೀತಿಯಲ್ಲಿ ನಾವು ಎಲಿನೇಷನ್ ಮಾಡಿದ್ದೀನಿ ಅಂತ ಹೇಳ್ತೀರಿ. ಹೌದು. ಅಷ್ಟು ಸಣ್ಣ ಕಾನೂನಿನ ಅರಿವು ಲೋಕಾಯುಕ್ತ ಎಸ್ಪಿಯವ್ರಿಗೆ ಇರಲಿಲ್ವಾ ಅನ್ನೋದು ಸರ್, ಹೆಸರು ಉಲ್ಲೇಖ ಮಾಡ್ಬೇಕಾದ್ರೆ ಆ ಸಂದರ್ಭದಲ್ಲಿ ಆ ರೀತಿ ಇತ್ತು, ಆ ಕಾನೂನು ವ್ಯಾಪ್ತಿಯಲ್ಲಿ ನೀವು ಮಾಡಿದ್ದೀರಿ ಅನ್ನೋ ಅರಿವು ಇಲ್ವೇನೆ? ಅದೇ ಅದಕ್ಕೋಸ್ಕರನೇ ಇದು ಹಿಂಗಿಟ್ರೆ ನಿಮಗೆ ಒಂದು ಪಾಯಿಂಟ್ ಕಾಣಿಸ್ತದೆ. ನಿಮಗೆ ಇಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದರೆ ಒಂದು ಲೈನ್ ಕಾಣಿಸ್ತದೆ ಅವ್ರಿಗೆ. ಅವ್ರು ಏನು ಕಂಡಿದೆ ಹೇಳಿ ನನಗೆ ಪೂರ್ತಿ, ಆವಾಗ ನಾನೇನಾದರೂ ಉತ್ತರ ಹೇಳ್ತೀನಿ. ನಮಗೆ ಕಣ್ಣಿಗೆ ಕಾಣಿಸ್ತಾ ಇರೋದು ಈಗ ನೀವು ನ್ಯೂಸ್ ಪೇಪರ್ಲಿ ಏನು ಬರೆದಿದ್ದೀರಲ್ಲಪ್ಪ ಅಷ್ಟು ಕಣ್ಣಿಗೆ ಕಾಣಿಸ್ತದೆ. ನಾನು ಉಳಿದಿದ್ದೆಲ್ಲ ಊಹೆ ಮಾಡ್ಕೊಂಡು ಹೇಳಕ್ಕೆ ಹೋದ್ರೆ ತಪ್ಪಾಗುತ್ತೆ. ಲೆಟ್ ಇಟ್ ಕಮ್ ಬಿಫೋರ್ ಮೀ ಕಂಪ್ಲೀಟ್ಲಿ. ಐ ಹ್ಯಾವ್ ಗಿವನ್ ಎನ್ ಎಕ್ಸಾಂಪಲ್, ಜೊಮೆಟ್ರಿಕ್ ಎಕ್ಸಾಂಪಲ್. ನೀವು ಹಿಂಗಿದೆ ನೋಡಿ, ನೀವು ಪಾಯಿಂಟ್ ಕಾಣಿಸ್ತದೆ, ಇಲ್ಲಿ ನೋಡಿ ಒಂದು ಲೈನ್ ಕಾಣಿಸ್ತದೆ. ದ್ಯಾಟ್ ಇಸ್ ವಾಟ್ ಇಟ್ ಇಸ್. ಅವರು ಯಾವ ರೀತಿ ನಮಗೆ ಇವ್ರು ಮಾಡಿದ ತಪ್ಪು ಅಂತ ಹೇಳ್ತಿದ್ದಾರೆ, ನಾವು ಯಾವ ರೀತಿ ಇದು ಅದನ್ನು ಹಂಗಲ್ಲ ಅಂತ ಹೇಳ್ತಿದ್ದೀವಿ ನೋಡೋಣ. ಅಷ್ಟೇ ಅಲ್ಲ, ನಾನು ಇನ್ನೊಂದು ಸ್ಪಷ್ಟವಾಗಿ ಹೇಳ್ತಿದ್ದೀನಿ, ಇದರಿಂದ ಇನ್ನೇನು. ಬ್ಯೂರೋ ರಿಪೋರ್ಟ್ ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.